ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕೇಳಲಿರುವ ಕತೆ ಸಾಮಾನ್ಯ ಪ್ರೇಮ ಕಥೆಯಲ್ಲ. ಇದು ದಿವ್ಯ ಪ್ರೇಮದ ಕತೆ. ಇದು ಆತ್ಮ ಮತ್ತು ಪರಮಾತ್ಮನ ಸಂಗಮದ ಕತೆ. ಇದು ರಾಧಾ ಮತ್ತು ಕೃಷ್ಣ ಅವರ ಅನಂತ ಪ್ರೇಮದ ಕತೆ. ನಮ್ಮ ಶ್ರೀಕೃಷ್ಣನ ಕಥೆಯ ಪಯಣವನ್ನು ಮುಂದುವರೆಸುತ್ತಾ ಇವತ್ತಿನ ದಿನ ನಾವು ರಾಧಾ ಮತ್ತು ಕೃಷ್ಣರ ಅಮರ ಪ್ರೇಮದ ಕಥೆಯನ್ನು ನೋಡೋಣ. ಅದು ವೃಂದಾವನ. ಆ ಹೆಸರು ಕೇಳಿದರೆ ಸಾಕು, ಮನಸ್ಸಿಗೆ ಒಂದು ಶಾಂತಿ ತುಂಬುತ್ತದೆ. ಯಮುನಾ ನದಿ ಮೃದುವಾಗಿ ಹರಿಯುತ್ತಾ, ಕದಂಬ ಮರಗಳು ಗಾಳಿಯಲ್ಲಿ ತೂಗುತ್ತಾ, ಹೂಗಳ ಪರಿಮಳ ಎಲ್ಲೆಡೆ ಹರಡುತ್ತಾ, ಆ ದಿವ್ಯ ವಾತಾವರಣದಲ್ಲಿ ಒಂದು ದಿನ ಒಂದು ಅದ್ಭುತವಾದ ಘಟನೆ ನಡೆಯುತ್ತದೆ. ಸಂಜೆಯ ಸಮಯ. ಸೂರ್ಯನು ಅಸ್ತಂಗತವಾಗುತ್ತಾ, ಚಂದ್ರನು ನಿಧಾನವಾಗಿ ಉದಯಿಸುತ್ತಾ, ಆ ಸಮಯದಲ್ಲಿ ಕೃಷ್ಣನು ಕಾಡಿನೊಳಗೆ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ಮಧುರ ಭಾವ, ಅವನ ಮುಖದಲ್ಲಿ ಸೌಮ್ಯ ನಗು. ಅವನು ನಿಧಾನವಾಗಿ ತನ್ನ ವೇಣುವನ್ನು ತುಟಿಗಳ ಬಳಿ ತಂದು ಒಂದು ಮಧುರವಾದ ನಾದವನ್ನು ಊದಿದನು. ಆ ನಾದ ಕಿವಿಗಳಿಗೆ ಕೇಳುವ ಸಂಗೀತವಲ್ಲ, ಅದು ಹೃದಯವನ್ನು ಎಚ್ಚರಿಸುವ ದಿವ್ಯ ಧ್ವನಿ. ಆ ನಾದವನ್ನು ಕೇಳಿದ ಕ್ಷಣದಲ್ಲೇ ವೃಂದಾವನದ ಗೋಪಿಯರು ತಮ್ಮ ಕೆಲಸಗಳನ್ನು ಮರೆತು ಬಿಟ್ಟರು. ಯಾರೋ ಕರೆಯುತ್ತಿರುವಂತೆ ಅವರು ಎಲ್ಲರೂ ಆ ನಾದದ ಕಡೆಗೆ ಓಡಿದರು. ಆದರೆ ಒಬ್ಬಳು ಮಾತ್ರ ಓಡಲಿಲ್ಲ. ಅವಳು ಕಣ್ಣು ಮುಚ್ಚಿಕೊಂಡಳು. ಆ ನಾದದಲ್ಲಿ ಲೀನಳಾದಳು. ಅವಳೇ ರಾಧೆ. ರಾಧೆಯ ಹೃದಯದಲ್ಲಿ ಆ ನಾದ ಕೇಳಿದ ಕ್ಷಣ ಅವಳ ಉಸಿರು ನಿಂತಂತಾಯಿತು. ಅವಳು ನಿಧಾನವಾಗಿ ಕಣ್ಣು ತೆರೆದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಆದರೆ ಅದು ದುಃಖದ ಕಣ್ಣೀರಲ್ಲ, ಅದು ಪ್ರೇಮದ ಕಣ್ಣೀರು, ಅದು ಆನಂದದ ಕಣ್ಣೀರು. ಅವಳು ನಿಧಾನವಾಗಿ ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡಳು, ಕೃಷ್ಣ ಎಂದು. ಅವಳು ಯಮುನಾ ತೀರದ ಕಡೆಗೆ ನಡೆದು ಹೋಗುತ್ತಿದ್ದಾಳೆ. ಪ್ರತಿ ಹೆಜ್ಜೆಯೂ ಅವಳನ್ನು ಅವನತ್ತ ಕರೆದುಕೊಂಡು ಹೋಗುತ್ತಿದೆ. ಅವಳು ಅಲ್ಲಿ ತಲುಪಿದಾಗ ಚಂದ್ರನ ಬೆಳಕಿನಲ್ಲಿ ಕೃಷ್ಣನು ನಿಂತಿದ್ದನು. ಅವನ ಕೈಯಲ್ಲಿ ವೇಣು. ಅವನ ಕಣ್ಣುಗಳು ರಾಧೆಯನ್ನು ನೋಡುತ್ತಿವೆ. ಅವರಿಬ್ಬರ ಕಣ್ಣುಗಳು ಭೇಟಿಯಾದ ಕ್ಷಣ ಸಮಯವೇ ನಿಂತಂತಾಯಿತು. ಗಾಳಿ ನಿಂತಿತು. ಪಕ್ಷಿಗಳು ಮೌನವಾದವು. ಯಾವ ಮಾತುಗಳೂ ಇರಲಿಲ್ಲ. ಆದರೆ ಆ ಮೌನದಲ್ಲಿ 1000 ಮಾತುಗಳಿಗಿಂತ ಹೆಚ್ಚು ಅರ್ಥವಿತ್ತು. ರಾಧೆಯ ಹೃದಯ ತೀವ್ರವಾಗಿ ತಡಕುತ್ತಿದೆ. ಅವಳು ನಿಧಾನವಾಗಿ ಕೇಳುತ್ತಾಳೆ, ಕೃಷ್ಣ, ನೀನು ಎಲ್ಲರಿಗೂ ಪ್ರಿಯನಾಗಿದ್ದೀಯ, ಆದರೆ ನನ್ನ ಹೃದಯ ಏಕೆ ಈ ರೀತಿ ತಡಕುತ್ತಿದೆ ಎಂದು. ಕೃಷ್ಣನು ಮೃದುವಾಗಿ ನಕ್ಕಿದನು. ಅವನು ರಾಧೆಯತ್ತ ನಿಧಾನವಾಗಿ ಬರುತ್ತಾನೆ. ಅವನು ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಹೇಳುತ್ತಾನೆ, ರಾಧೆ, ನೀನು ನನ್ನನ್ನು ಪ್ರೀತಿಸುತ್ತಿಲ್ಲ ಎಂದು. ರಾಧೆ ಆಶ್ಚರ್ಯದಿಂದ ಕೇಳುತ್ತಾಳೆ, ಹಾಗಾದರೆ ಏನು ಎಂದು. ಕೃಷ್ಣನು ಮೃದುವಾಗಿ ನಕ್ಕಿದನು. ನೀನು ನಾನೇ ಎಂದು ಹೇಳಿದನು. ಪ್ರಿಯರೇ, ಈ ಒಂದು ಮಾತಿನಲ್ಲಿ ಪೂರ್ಣ ಪ್ರೇಮದ ತತ್ವ ಅಡಗಿದೆ. ಆ ದಿನದಿಂದ ರಾಧಾಕೃಷ್ಣರ ಪ್ರೇಮ ವೃಂದಾವನದ ಪ್ರತಿಯೊಂದು ಗಾಳಿಯಲ್ಲಿ ಹರಡುತ್ತದೆ. ಅವರು ಯಮುನಾ ತೀರದಲ್ಲಿ ನಡೆಯುವ ಕ್ಷಣಗಳು, ಅವರು ಒಂದೇ ನೋಟದಲ್ಲಿ ಮಾತನಾಡುವ ಕ್ಷಣಗಳು, ಎಲ್ಲವೂ ದಿವ್ಯವಾಗುತ್ತದೆ. ಆದರೆ ಪ್ರೇಮ ಎಂದಿಗೂ ಸುಲಭವಲ್ಲ. ಒಂದು ದಿನ ಕೃಷ್ಣನು ವೃಂದಾವನವನ್ನು ಬಿಟ್ಟು ಹೋಗಬೇಕಾದ ಸಮಯ ಬರುತ್ತದೆ. ಆ ಸುದ್ದಿ ಕೇಳಿದಾಗ ವೃಂದಾವನವೇ ಮೌನವಾಗುತ್ತದೆ. ಗೋಪಿಯರು ಅತ್ತರು. ಪ್ರಕೃತಿಯೇ ದುಃಖಪಟ್ಟಂತೆ ಕಾಣುತ್ತದೆ. ರಾಧೆ, ಅವಳು ಮೌನವಾಗಿ ನಿಂತಿದ್ದಾಳೆ. ಅವಳ ಕಣ್ಣಿನಲ್ಲಿ ಕಣ್ಣೀರು, ಆದರೆ ಅವಳ ಹೃದಯದಲ್ಲಿ ಅಚಲವಾದ ಪ್ರೇಮ. ಅವಳು ನಿಧಾನವಾಗಿ ಕೇಳುತ್ತಾಳೆ, ನೀನು ಹೋಗುತ್ತೀಯಾ ಕೃಷ್ಣ ಎಂದು. ಕೃಷ್ಣನು ನಕ್ಕಿದನು. ದೇಹ ಮಾತ್ರ ಹೋಗುತ್ತದೆ ರಾಧೆ, ನಾನು ಎಂದಿಗೂ ನಿನ್ನ ಹೃದಯದಿಂದ ಹೋಗುವುದಿಲ್ಲ ಎಂದು ಹೇಳಿದನು. ಆ ಕ್ಷಣದಲ್ಲಿ ರಾಧೆಯ ಹೃದಯ ಒಡೆದಂತಾಗುತ್ತದೆ. ಆದರೆ ಅವಳ ಪ್ರೇಮ ಕಡಿಮೆಯಾಗುವುದಿಲ್ಲ, ಅದು ಇನ್ನೂ ಗಾಢವಾಗುತ್ತದೆ. ದಿನಗಳು ಕಳೆಯುತ್ತವೆ. ರಾಧೆ ಪ್ರತಿದಿನ ಯಮುನಾ ತೀರಕ್ಕೆ ಬರುತ್ತಾಳೆ. ಗಾಳಿಯಲ್ಲಿ ಅವನ ನಾದವನ್ನು ಹುಡುಕುತ್ತಾಳೆ. ಪ್ರಿಯರೇ, ಇಲ್ಲಿ ಒಂದು ಮಹತ್ವದ ಸತ್ಯ ಇದೆ. ನಿಜವಾದ ಪ್ರೇಮ ಎಂದರೆ ಜೊತೆಯಲ್ಲಿರುವುದು ಅಲ್ಲ, ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುವುದು ನಿಜವಾದ ಪ್ರೇಮ. ರಾಧೆಗೆ ಆಗ ಅರಿವಾಗುತ್ತದೆ, ಕೃಷ್ಣನು ಹೊರಗೆ ಇಲ್ಲ,
ಅವನು ಅವಳೊಳಗೆ ಇದ್ದಾನೆ ಎಂದು, ಅವಳ ಉಸಿರಾಗಿ, ಅವಳ ಧ್ಯಾನವಾಗಿ ಸದಾ ರಾಧೆಯ ಹೃದಯದಲ್ಲಿ ಕೃಷ್ಣ ಇರುತ್ತಾನೆ ಎಂದು. ಆತ್ಮ ಮತ್ತು ಪರಮಾತ್ಮ ಬೇರೆ ಅಲ್ಲ. ಇದೇ ರಾಧಾಕೃಷ್ಣರ ಪ್ರೇಮದ ತತ್ವ. ಸ್ನೇಹಿತರೆ, ಈ ಕತೆ ನಮಗೆ ಹೇಳುವುದೇನೆಂದರೆ, ಪ್ರೇಮ ಎಂದರೆ ಪಡೆಯುವುದು ಅಲ್ಲ, ಕೊಡುವುದು. ಪ್ರೇಮ ಎಂದರೆ ಹಿಡಿದುಕೊಳ್ಳುವುದು ಅಲ್ಲ, ಬಿಟ್ಟುಕೊಡುವುದು. ಪ್ರೇಮ ಎಂದರೆ ಶರೀರದ ಸಂಬಂಧವಲ್ಲ, ಆತ್ಮದ ಸಂಬಂಧ. ಇಂದಿಗೂ ವೃಂದಾವನದಲ್ಲಿ ಗಾಳಿ ಬೀಸುತ್ತದೆ, ಯಮುನಾ ಹರಿಯುತ್ತದೆ, ಆದರೆ ಆ ಗಾಳಿಯಲ್ಲಿ ಇನ್ನೂ ಒಂದು ನಾದ ಕೇಳುತ್ತದೆ. ಅದುವೇ ಕೃಷ್ಣನ ವೇಣುವಿನ ನಾದ. ಮತ್ತು ಪ್ರತಿ ಭಕ್ತನ ಹೃದಯದಲ್ಲಿ ಇನ್ನೂ ಒಂದು ಭಾವನೆ ಜೀವಂತವಾಗಿದೆ, ಅದು ರಾಧೆಯ ಪ್ರೇಮ. ರಾಧೆ ಇಲ್ಲದೆ ಕೃಷ್ಣನಿಗೆ ಅರ್ಥವಿಲ್ಲ, ಕೃಷ್ಣ ಇಲ್ಲದೆ ರಾಧೆಯೂ ಇಲ್ಲ. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನದ ಶ್ರೀಕೃಷ್ಣನ ಕತೆಗಾಗಿ ನಿರೀಕ್ಷಿಸಿ.